ಎಲ್ರಿಗೂ ನಮಸ್ಕಾರ. ಇವತ್ತು ನಮ್ಮ ದಕ್ಷಿಣ ಕರ್ನಾಟಕದ ಎಲ್ಲ ಅಭ್ಯರ್ಥಿಗಳು ಇವತ್ತು ಬಂದು ಇಲ್ಲಿ ನಮ್ಮ BGS ಸಂಸ್ಥೆ ಮಠ ನಮ್ಮ ಶ್ರೀ ಶ್ರೀ ನಿರ್ಮಲಾನಂದ ಸ್ವಾಮೀಜಿ ಅವರ ಆಶೀರ್ವಾದನ ನಾವು ತಗೊಳ್ಳೋಕ್ಕೆ ನಾವು ಬಂದ್ವಿ. ಎಲ್ರಿಗೂ ಗೊತ್ತಿದೆ, ಅನೇಕ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸ್ ಇರ್ಬೋದು, ಭಾಳ ವರ್ಷದಿಂದ ಈ ಸಂಸ್ಥೆ ಮಠದ ಮೂಲಕ ಮಾಡ್ತಾ ಬರ್ತಾ ಇದೆ. ಕಡು ಬಡವರು, ಯಾವುದೇ ಜಾತಿ ಯಾವುದೇ ಜನಾಂಗದವ್ರು ಇರ್ಬೋದು, ಬಹಳ ಜನ ನಿಜವಾಗ್ಲೂ ಅವ್ರಿಗೆ ಸೇವೆ ಮಾಡಿರುವಂಥ ಈ ಒಂದು ಮಠ ಭಾಳ ನಾವು ಈಗ ತಾನೇ ಎಲ್ಲ ಅಣ್ಣವರು ಹೇಳ್ದಾಗೆ ನಮ್ಮ ರಾಜ್ಯದಲ್ಲಂತೂ ಎಲ್ಲೋ ಒಂದು ಕಡೆ ಕರ್ನಾಟಕದಲ್ಲಿ ಒಂದು ಕಾಂಗ್ರೆಸ್ಸಿನ ಅಲೆ ಇದೆ. ಮತ್ತು ಇಡೀ ದೇಶದಲ್ಲೂ ಸಹ ಜನ ನೋಡಿ ನೋಡಿ ಎಲ್ಲೋ ಒಂದು ಕಡೆ ಬೇಸರ ಆಗಿದ್ದಾರೆ. ಕಳೆದ ಬಾರಿ ಅಂತೂ 25+, ಅದು ಏಕೈಕ ಒಬ್ಬರೇ ನಮ್ಮ DK ಸುರೇಶ್ ಅಣ್ಣನೇ ನಮ್ಮ ಕನ್ನಡಿಗರ ಪರ ಮಾತಾಡಿದ್ದು, ಹೋರಾಟ ಮಾಡಿದ್ದು. ಈಗ ನೋಡಿ, ನಮ್ಮ ಕಾಂಗ್ರೆಸ್ ಪಕ್ಷದಿಂದ ಸಾಮಾಜಿಕ ನ್ಯಾಯ ಅನ್ನೋದು ಪ್ರತಿಯೊಬ್ಬ ಜಾತಿ ಜನಾಂಗದವರು 6 ಜನ ಮಹಿಳೆಯರಿಗೂ ಸಹ ಟಿಕೆಟ್ ಕೊಟ್ಟಿದ್ದಾರೆ. ಈಗ ತಾನೇ ಅಣ್ಣವರು ಸಹ ಹೇಳಿದ್ರು, 8 ಜನ ಒಕ್ಕಲಿಗರಿಗೂ ಸಹ ಟಿಕೆಟ್ ಕೊಟ್ಟಿದ್ದಾರೆ. ಯುವಕರಿದ್ದಾರೆ, ಸಾಮಾನ್ಯ ಕಾರ್ಯಕರ್ತರಿದ್ದಾರೆ, ಇಂಜಿನಿಯರ್ಸ್ ಇದ್ದಾರೆ, ಪ್ರೊಫೆಸರ್ಸ್ ಇದ್ದಾರೆ, ಎಜುಕೇಷನಲ್ಸ್ ಇದ್ದಾರೆ. ಹಾಗಾಗಿ ಮುಂದೆ ಈಗ ಕರೆಕ್ಟಾಗಿ 22 ದಿವಸ ನಿಜವಾಗ್ಲೂ ಎಲ್ಲರೂ ತಾವು ನೋಡ್ತೀರಾ, ಎಲ್ಲಿ ಹೋದರೂ ಸಹ ಜನರು ಏನು ಹೇಳ್ತಿದ್ದಾರೆ ಅಂದರೆ, ನಾವು ಕೈಗೆ ಕಾಂಗ್ರೆಸ್ಗೆ ನಾವು ಆಶೀರ್ವಾದ ಮಾಡೋದು. ಯಾಕಂದರೆ ಹಿಂದೆ ಒಂದು ವರ್ಷದಿಂದ ಕಾಂಗ್ರೆಸ್ಸಿನ ಗ್ಯಾರಂಟಿ ಇರ್ಬೋದು, ಇತಿಹಾಸದಲ್ಲೂ ಅಷ್ಟೇ ನಮ್ಮ ನಗರ ನಾಡಪ್ರಭು ಕೆಂಪೇಗೌಡರು ಕಟ್ಟಿದ ನಗರ ಇದು 500 ವರ್ಷ ಹಿಂದೆ. ಆ ಮುಂದಾಲೋಚನೆ ಇಟ್ಕೊಂಡು ಕೆರೆಗಳಿರ್ಬೋದು, ಮತ್ತು ನಗರ ಪೇಟೆಗಳು, ಅದನ್ನು ಎಲ್ಲ ಪ್ರತಿಯೊಂದು ಜಾತಿ ಜನಾಂಗದವರು ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಕಟ್ಟಿದ ಆ ಮಹಾನ್ ವ್ಯಕ್ತಿ. ಹಾಗಾಗಿ ನಾವೆಲ್ಲರೂ ಸೇರಿಕೊಂಡು ಒಂದು ಬೆಂಗಳೂರಾಗಿರ್ಬೋದು, ನಮ್ಮ ಕರ್ನಾಟಕ ಆಗಿರ್ಬೋದು, ನಾವು ಕೆಲಸ ಮಾಡ್ತೀವಿ. ದಯವಿಟ್ಟು ಎಲ್ಲರೂ ನಮಗೆ ಆಶೀರ್ವಾದ ಮಾಡಿ ಅಂತ ನಾನು ಹೇಳಕ್ಕೆ ಬಯಸ್ತೀನಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.